ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀಪ. ಬೆಳಿಗ್ಗೆ ಎದ್ದು ನಾವು ಸೀರೆದನ್ನ ಬಿಸ್ನೆಸ್ ಮಾಡಕತ್ತೀವಿ. ಯಾಕಂದ್ರೆ ನಮ್ದು ಒಂದು ಬಿಸ್ನೆಸ್ ಸ್ಟಾರ್ಟ್ ಆದಲ್ರಿ. ಹಾಗಾಗಿ ಈಗ ನಾವು ಬೆಂಗಳೂರಿಗೆ ಹೋಗಾಕಲ್ರಿ, ಸೀರೆ ಕಳ್ಸಾಕ ಎಲ್ಲ ತಯಾರಿ ಮಾಡ್ಬೇಕಲ್ರಿ. ಹಾಗಾಗಿ ಒಂದು ಪ್ಯಾಕ್ ಮಾಡಾಕತ್ತೀವಿ ನೋಡ್ರಿ. ಈಗ ಬೆಳಿಗ್ಗೆ ಎದ್ದು ನಮ್ಮ ಸುಲ್ತಾ ಹೇಳಕತ್ತ ಹಿಂಗೆ ತೋರಿಸ್ತಾ ಮಾಮಿ ಅವನ್ನ ಅಂತ ಅನ್ನೋದ್ರೆ ಹಿಂಗೆ ತೋರ್ಸಾಕತ್ತೀವಿ. इसमें भी तुलना बोलते हैं। ಕೊರಿಯರ್ ಅಣ್ಣಾರು ಹೇಳ್ಯಾರ ಹಿಂಗೆ ಒಂದೊಂದು ಸೀರೆನ ಈ ಥರನ ಒಂದೊಂದು ಪ್ಯಾಕ್ ಮಾಡಿಬಿಡ್ರಿ, ಆಮೇಲೆ ಕಡೆ ಒಂದು ಚೀಲದೊಳಗೆ ಹಾಕಿ ಬಾಕ್ಸ್ ಹಾಕ್ರಿ ಅಂತ ಹೇಳಿ, ಅಂದ್ರೆ ಸೇಫ್ಟಿ ಆಗಿರ್ತಾವ ಅಂತ ಹೇಳಿದ್ರಿ. ನೀವು ಅಷ್ಟ ಇಟ್ಬಿಡ್ರಿ, ನಾನು ಇದು ಮಾಡ್ತೀನಿ ಬಾಕ್ಸ್ ಪ್ಯಾಕ್ ಹಾಕತ್ತಾರ ನಮ್ದು ಇಲ್ಲಂತ ಹಚ್ಚಲ್ತಾನ ಬಿಚ್ಚಬಾರ್ದು. ಟೈಟ್ ಆತ್ಬಿಡ್ರಿ. ಹಿಡಿತಾವಿಲ್ರಿ ಅಷ್ಟು ಸೀರೆ ಇವು ಹಿಡಿತಲ್ವಾ? ಹರಿಯಂಗಿಲ್ಲ ಮೈದು ಗಟ್ಟಿ ಬೇಡ. क्या होगा 40 रुपये 50 ಆ ಕಡೆ ಒಂದು ತಗೋ, ಆ ಕಡೆ ಒಂದು ಅಡ್ಡ ತೊಗೊಂಡು ತೊಗೊಂಬಿಡ್ಪ. ಅವರು ಬೀಗ ಆಗಲಿ ಅನ್ನೋದಕ್ಕೆಲ್ಲ ಹೇಳೋದು. मामी ಈಗ ಪ್ಯಾಕಿಂಗ್ ಚೀಲ್ ಬೇಡ ಅಂತೀನಿ ಇರಲಿ ಇರಲಿ. ತಡಿಸಕ್ಕಿಲ್ಲ ನೀನು ಗಿಡಕ್ಕೆ ಬರವಲ್ದು. ಆ ಚೀಲ ತಡಿ ಮಮ್ಮಿ ಅದೇ ಮಾಡ್ದ. ಅಲ್ಲ ಚೀಲ ತೆಗದಿ ಅಂದ್ರೆ ಇನ್ನು ಹಿಂದಕ್ಕೆ ಹೋಯ್ತಲ್ರಿ ಜಾಗ. ಚೀಲ ಅಷ್ಟ ಕುತ್ಕಂತ್ರಿ ಅದ ಹಿಡಿಬೇಕಲ್ರಿ. ಈಗ ಕೊರಿಯರ್ ಆಫೀಸ್ ಹೋಗೋದ್ರಿ ಭಾಳ ವಜ್ಜೆ ಆದ್ರಿ. ಅವ್ರು ನಮ್ಮ ಮನೆಯವ್ರು ಫೋನ್ ಹಚ್ಚೋದು ಬರಲಿಲ್ಲ, ಅದಕ್ಕೆ ಆಟೋ ತೊಗೊಂಡು ಹೋಗಕತ್ತೀವಿ. ಆಸ್ಪತ್ರೆಗೆ ಹೋಗನ್ರಿ, ಯಾಕಂದ್ರೆ ಕೊರಿಯರ್ ಆಫೀಸ್ ಬಂದೈತ್ರಿ. ನಾಳೆ ಹೋಗ್ತೀವಿ. ಹೋಗಿ ಇದು ಆಟೋದೊಳಗೆ ತೋರಿಸಿ ಅಂದ್ರೆ ಬಂದ್ರೆ ಅಂತಂದು ವಾಪಸ್ ತೊಗೊಂಬಂದಿಟ್ಟು ಹೊಂಟಿವ್ರಿ ಮತ್ತೆ ದವಾಖಾನೆಗೆ. ಈಗ ತೋರಿಸ್ಬಂದೆ ನೋಡಿರಿ. ತೋರಿಸ್ಬಂದು ORS ಬರುತ್ರಿ ಕುಡಿದು ಇಲ್ಲೇ ಆಟೋದವ್ರಿಗೆ ವೇಟ್ ಮಾಡತ್ತೀನಿ ರೀ. ಫಾರ್ಮಸಿ ಕಡೆ ಕೂತ್ಕೊಂಡ್ರಿ. ಗುಳಿಗೆ ಅದೆಲ್ಲ ಬರೀತಾರೆ ತೊಗೊಂಡಿರಿ. ಅವ್ನು ಇಂಜೆಕ್ಷನ್ ಮಾಡಿಸ್ಕೊಂಡು, ಇಂಜೆಕ್ಷನ್ ಅಂದ್ರೆ ಮೊದಲೇ ಹೆರಿಗೆ ಬರೋದ್ರಿ. ಆದರೂ ಗಟ್ಟಿ ಧೈರ್ಯ ಮಾಡಿ ಮಾಡಿಸ್ಕೊಳ್ಬೇಕಲ್ರಿ, ಮತ್ತೆ ಆರಾಮ ಆಗಬೇಕು ಅಂತ ಹೇಳಿದ್ರೆ ಬಂದಿರಿ. ನಾನು ಅಣ್ಣರ ಜೊತೆ ಹಂಗೆ ಮಾತಾಡ್ಕೊತ ಬಂದಿರಿ. ನಾನು ಇದಕ್ಕೆ ಹೋಗನ್ರಿಪ್ಪ, ಅಲ್ಲೆಲ್ಲೇ ಕೊರಿಯರ್ ಆಫೀಸ್ ಐತಂತ್ರಿ, ಅಲ್ಲಿ ಹೋಗನ್ರಿ ಅಣ್ಣಾರ ಅಂತಂದು. ಯಾಕಂದ್ರೆ ಅವ್ರ ಪಾಪ ಅವ್ರ ಮನೆಯೊಳಗೆ ಇವತ್ತು ಹೋದ್ರ ಮನೆಯೊಳಗೆ ಏನೋ ಆಗೈತಂತ್ರಿಪ್ಪ. ಹಂಗೆ ಮತ್ತೆ ನಾಳೆ ಅದ ಬಂದ್ ಮಾಡ್ಯಾರಂತ್ರಿ ಪಾಪ. ಇರ್ಲಿ ಬಿಡ್ರಿ, ಇರ್ಲಿ ಬಿಡ್ರಿ, ಇರ್ಲಿ ಬಂದ್ ಮಾಡ್ತಾರೆ ಮತ್ತೆ ಅದಕ್ಕೆ ಹೋಗೋದು. ಹ್ಞೂ ರೀ, ಹ್ಞೂ ರೀ. ಅದಕ್ಕೆ ನಾವೇನು ಮಾಡಿದ್ವಿ, ಈಗ ಬೇರೆ ಕಡೆ ಹೋಗಿ ಹಾಕಿ ಬಂದ್ಬಿಡ್ತೀರಿ ಇವತ್ತು. ಅವನರಿ ಬೀರಿ ಏನು ತಿನ್ಲಿಲ್ಲ ಉಣ್ಲಿಲ್ಲ. ನೀನು ಊಟ ಮಾಡಿದ್ದಿಲ್ಲ ರೀ ಪೇನ್ರ? ಏನಿಲ್ಲ, ಹೋಗಿ ಬಂದಾಗ ಉಣ್ಣ ತಡಿವ. ಹೋಗಿ ಬಂದಿರಿಪ್ಪ ನಾವು. ಹೋಗಿ ಬಂದ ಊಟ ಮಾಡೋಣ್ರಿ. ಹಾರಿಪ್ಪ ಮೀನು ಕರಿಯಾಕತ್ತ ಅನ್ರಿ, ಆಕಿ ಕರಿವಲಕ್ಕೆ ನಾನು ಉಣ್ಣಂಗಿಲ್ಲ. ನನಗೂ ಇದು ರಕ್ತದ ಚೆಕ್ ಮಾಡ್ತೀರ ನೋಡ್ರಿಪ್ಪ ಅಂತ ಅಂದೇರಿ. ನಾನು ಇಲ್ಲ ರೀ, ಅವು ಕಳ್ಳಾಗ ಜ್ವರ ಅದಾವ ನಿಮ್ಗೆ, ಅದಕ್ಕೆ ಹಂಗೆ ಆಕೈತಿ ರಕ್ತ ಯಾಕೆ ಮತ್ತೆ ಅದಕ್ಕೆ ರೊಕ್ಕ ಇದು ಮಾಡ್ತೀರಿ, ನಾನು ಅದ್ರ ತಕ್ಕಂಗೆ ಗುಳಿಗೆ ಔಷಧ ಕೊಡ್ತೀವರ ಅಂತ ಹೆಂಗೆ ಕೊಟ್ಟು ಒಂದು ದಿನ ಒಂದು ಸ್ವಲ್ಪ ದಿನ ತಿಂಗಳು ಅನ್ನಿಲ್ರಿ, ಸ್ವಲ್ಪ ದಿನ ಹಾಲು ಅನ್ನ ಮೆತ್ತಂದು ಇಂಥದ ಊಟ ಮಾಡಿರಿ ಅಂತಂದು ಹೇಳ್ಕಸ್ಯಾರಿಪ್ಪ. ನೋಡ್ರಿ ಅಂಥದ್ದು ಊಟ ಮಾಡಿ. ನಾನು ರೀ ಏನು ಮಸಾಲೆ ತಿಂತೀನಿ ರೀಪ್ಪ, ಜಾಸ್ತಿ ಮಸಾಲೆ ತಿನ್ನೋದೇ ಇಲ್ಲ, ಕಡಿಮೆ ಮಾಡಿರಿ ಅಂತಾರೆ ಅವ್ರು. ಏನು ಮಾಡಿ ಅಡುಗೆನ? ಅಡುಗೆ ಎಲ್ಲ ಮಾಡಿ ನೋಡುವ, ಎಲ್ಲ ಮಾಡಿ. ಸಾರು ಬಿಸಿ ಆಗೈತಿಲ್ಲ ಅದು. ಊಟ ಮಾಡಿದ್ರು ನಾವು. ಈಗ ಊಟ ಮಾಡಿ ಸ್ವಲ್ಪ ಹೊತ್ತು ಇಂಜೆಕ್ಷನ್ ಮಾಡಿಸ್ಕೊಂಡ್ಬಂದಲ್ಲ ರೀ. ನಿದ್ದೆ ಮುಗ್ಬಂದಂಗೆ ಆಗ್ಬಿಡ್ತಾರೆ ಅದು ಇಂಜೆಕ್ಷನ್ ಮಾಡಿಸ್ಕೊಂಡ್ಬಂದು ಹೊಟ್ಯಾಗ ಸಂಗಟಿ ಇಟ್ಟತ್ತೆ. ಈಗ ಊಟ ಮಾಡಿದ್ರೆ ಸ್ವಲ್ಪ ನಿದ್ದೆ ಬಂದಂಗೆ ಆಕತ್ತ. ಆರಿಫ್ ಅನ್ನಕತ್ನ ಇದು ಮಾಡಿದೆ, ಪ್ಯಾಕ್ ಮಾಡಿದೆ ನೀ ಅಂದು ಸೀರೆ, ಕಾಟನ್ ಸೀರೆ ಪ್ಯಾಕ್ ಮಾಡಿದೆ. ಹಾಂ ಮಾಡಿದ್ದೀನಿ. ಈಗೇನು ಇದನ್ನು ಬಿಡ್ಬೇಕು ವಿಡಿಯೋ? ಇದೊಂದು ಸೀರೆ ಬಿಚ್ಚಿ ತೋರ್ಸೋಣ ಅಂತ ಹೇಳ್ಯಾರನ್ರಿ ಅವರು. ಇಲ್ಲೊಂದು ಹೇಳೋದು ನೋಡ್ರಿ, ಒಂದೆರಡು. ಇದು ಯಾವುದೈತಿಮ್ಮ? ಗ್ರೇ ಕಲರ್. ಇದು ಹೋತನ ಒಂದು ಸೀರೆ ಇದ್ರಾಗ
ಒಂದು ಹೋಗೈತೇನೆ ಇದ್ರಾಗ ಯಾವ್ದು ಇಲ್ಲ ಐತೆ ಐತೇನ ಈ ಥರ ಸೀರೆ ನೋಡಿ ಅದೇ ನೋಡ್ರಿಪ್ಪ ನಾನು ಚಾ ಹೋಗ್ಬೇಕು ಅಮ್ಮಾಗ ಮನ್ಕೊಂಡ್ಬಿಟ್ಟಿದ್ದೆ ನಾನು ಕೊರಿಯರ್ ಆಫೀಸ್ಗೆ ಹೋಗಿ ಬಂದ್ಮೇಲೆ ಊಟ ಮಾಡಿರಿ ಫುಲ್ಲು ನಿದ್ದೆ ಬಂದ್ಬಿಡ್ತೀರಿ ನಂಗೆ ಇಂಜೆಕ್ಷನ್ ಅದು ಮಾಡ್ಸ್ಕೊಂಡು ಇದ್ದೆ ಗುಗಿ ತೊಗೊಂಡಿದ್ದಲ್ಲ ರೀ ಹಾಗಾಗಿ ಮುಕ್ಕೊಂಡು ಈಗ ಎದ್ದೀನಿ ರೀ 7 ಗಂಟೆ ಆ ಟೈಮು ಈಗ ಎದ್ದೀನಿ ಅದು ಅಮ್ಮ ಫೋನ್ ಹಚ್ಚಿದ್ರು ಚಹಾ ಕುಡ್ದು ಹೋಗಿಲ್ಲಂತೀರಿ ನಮ್ಮ ಮಾರಿಪ್ಪ ಚಾನ ಮಾಡಿದ್ದಿಲ್ಲ ಏನ್ರಿ ಸಾಯಂಕಾಲ ಹಂಗೆ ಹೋಗ್ಬಿಟ್ಟಾರೆ ಅವರು ಚಹಾ ತೊಗೊಂಬರ್ವಾ ಅಂತಂದು ಕಟ್ ಕಳ್ಸ ಅಂತ ಹೇಳಿದ್ರು ಪಾಪ ಅವ್ರು ನನಗೂ ತೊಗೊಂಬ ಅಂತ ಹೇಳಿದ್ರಿ ಮತ್ತೆ ಈಗ ಯಾರಾದ್ರೂ ಹೋಗಾರ ನಾನು ಹೋಗ್ಬೇಕಲ್ರಿ ಹಂಗಾಗಿ ಹೋಗಿ ಹಾಕೊಡಮ್ಮ ಚಾನ ಇದು ನಮಗೆ ಕಮೆಂಟ್ ಮಾಡಿದ್ರಲ್ರಿ ಇದು ಆರಿಪ ಸ್ವಲ್ಪ ಕವರ್ ದೊಡ್ಡದು ತಗೋ ಅಂತ ಅಂದ ಹೌದ್ರಿ ನೋಡ್ರಿ ತೊಗೊಂಡಿ ನೋಡ್ರಿ ದೊಡ್ಡ ಕವರ್ ಇವತ್ತು ಇದಾತ್ರಿ ಅದ ಪಾ ಬೆಂಗಳೂರದವ್ರು ಹತ್ತಾಗ ಸೀರೆ ಹೇಳಿದ್ರಲ್ಲ ಮೇ ಅವ್ರಿಗೆ ಸಣ್ಣ ಕವರ್ ಸಣ್ಣ ಕವರ್ ಆಗಿದ್ದು ಇಷ್ಟು ದಿನ ಸಣ್ಣ ಕವರ್ ಇದ್ದು ರೀ ಇವತ್ತಿಂದ ಮತ್ತೆ ದೊಡ್ಡ ಕವರ್ ನೋಡ್ರಿ ಅದು ಇವಾಗ ಸಾಯಂಕಾಲ ಈಗ ಒಂದು ಪ್ಯಾಕ್ ಮಾಡಿದ್ ನೋಡ್ರಿ ಆರಿಪ ಇದ್ರ ಸಾರಿ ತಗೊಂಡಿರಿ ಅಂತದ ಮತ್ತೆ ನನಗೆ ಏನ್ರಿಪ್ಪ ಆರಾಮಾಗತ್ತ ಅಂತಂದು ಹೇಳ್ಯಾರಿ ಸ್ವಲ್ಪ ಪಿತ್ತ ಅದು ಜಾಸ್ತಿ ಆಗೈತಂತ ಹಾಗಾಗಿ ಸ್ವಲ್ಪ ಸಪ್ಪಂದದು ಊಟ ಮಾಡ್ರಿ ಅಂತಂದು ಹೇಳ್ಯಾರಿ ಆರಾಮಾಗತ್ತೆ ತಗೋರಿ ಏನಾಗಿಲ್ಲ ಅಂತಂದು ತೊಗೊಂಡ್ರಿ ಅಂದ್ರೆ ನಾನು ಬ್ಲಡ್ ಚೆಕ್ ಮಾಡ್ರಿ ಅಂತ ಹೇಳಿದೆ ಬೇಡ ಅಂದ್ರೆ ಅವರು ಬೇಡ್ರಿ ನಿಮ್ಗೇನಾಗಿತ್ತು ಬ್ಲಡ್ ಚೆಕ್ ಮಾಡಕ್ಕೆ ಆರಾಮಿದ್ದೀರಿ ಸ್ವಲ್ಪ ನೆಗಡಿ ಮತ್ತೆ ವಾಪಸ್ ಬಂದಂಗೆ ಆಗೈತಿ ನಿಮ್ಗೆ ಅಷ್ಟ ಅದು ಪಿತ್ತ ಆಗಿದ್ದಕ್ಕೆ ಕಡಿಮೆ ಆಗುತ್ತೆ ತಗೋರಿ ಅಂತಂತ ಹೇಳ್ತಾ ಸಾಕು ತರಕಾರಿ ತೊಗೊಂಬಂದಿರ ಅಮ್ಮ ಚಹಾ ಕೊಟ್ಟಂಗೆ ತರಕಾರಿ ಏನಿಲ್ಲಮ್ಮ ಅಂದರಿಕಿ ಕ್ಯಾಬೇಜ್ ಇತ್ತು ಮತ್ತು ನೀನು ಮಾಡಿದ್ವಿ ಕ್ಯಾಬೇಜ್ ರೀ ಒಳ್ಳಮಳದ ಬೇಡವ ಅಂದ ಹೋಲ್ದು ಅಂತಂದು ಸೌತೆಕಾಯಿ ಆಮೇಲೆ ಚೋಳಿಕಾಯಿ ಬೆಂಡೆಕಾಯಿ ಕೊತ್ತಂಬರಿ ತೊಗೊಂಡು ಬಂದೆ ರೀ ನಮ್ಮದು ಗ್ರೇ ಕಲರ್ ಹೌದಾ ಅದು ಬ್ಲೂ ಕಲರ್ ಅರ್ಶಿ ಆಗ್ಬೇಕಂತನದು ಅಲ್ಲಿ ಇಟ್ಟದ್ದೈತಲ್ಲ ಕೊಟ್ಟು ಬಿಡು ಮತ್ತೆ ತೊಗೊಂಬರಕ್ಕೆ ಬರೈತಿ ಕೇಳಿದ್ರಂತದ್ದು ಮತ್ತೇನು ಮಾಡ್ತಿದ್ದಿ ಇನ್ನೂ ಒಂದೈತಿ ಅಂತ ಅದಿಲ್ಲ ಚಲೋ ಮಸ್ತ್ ಅದ ಅಂಗಡಿಗೆ ಹೋಗ್ಬೇಕ್ರಿ ಈಗ ಅಮ್ಮನ ಕರ್ಕೊಂಡು ಬರ್ತೀನಿ ಆಟೋದವ್ರು ಇದ್ರೆ ಆಟೋದವ್ರು ಬರ್ತಿದ್ರಿ ಆಟೋದವ್ರು ಬಂದಿರಕ್ಕಿಲ್ರಿ ನಮ್ಮ ನೀರು ತೊಗೊಂಬಂದು ಹಾಕತ್ತಾರೆ ಸಾಮಾನು ರೀ ಮೀನದ್ದು ತೊಗೊಂಬಂದು ಮೀನು ಹಾಕಿಟ್ರೆ ನಾ ಹೋಗಿ ಕರ್ಕೊಂಬರ್ತೀನಿ ಕುಂತಿರ್ಬೇಕು ಅಲ್ಲೇ ಅಮ್ಮ ಕರ್ಕೊಂಬಂದಿರಿ ನಾನು ಆಗಲ್ಲೇ ಉಂಡು ಗುಗಿ ತೊಗೊಂತೀನಿ ರೀ ಅದು ಮೊಮ್ಮಕ್ಳು ಉಂಡು ಮಕ್ಕೊಂಬಿಟ್ರೆ ಎದಿ ಮ್ಯಾಗ ಕುಂತಂತಂದು ಒಂದು ರೊಟ್ಟಿ ತಿನ್ನಿರಿಪ್ಪ ರಾತ್ರಿ ನಾಲ್ಕನೇ ಹೆದರಿಕೆ ಬರೋಕಾಯ್ತು ನನಗೆ ಆರಿಪ್ಪ ಬೇಕತ್ತಾಡ್ರಿ ಉಣ್ಬೇಕಿಲ್ಲ ನಾ ಅಂತಂದು ಇಲ್ಲೆಲ್ಲ ಊಟಕ್ಕೆ ಹಾಕ್ಕೊಟ್ಟೆ ರೀ ಉಣ್ಣಾಕೊಂತಾರೆ ನೋಡ್ರಿ ಅಮ್ಮನೂ ಇವರು ಬಾಬರು ಇಲ್ಲ ಅನ್ನ ಹಾಕಿಡ್ತೈತಿ ಇದನ್ನೊಂದು ಮಾರನ ತಂದಾರಿಪ್ಪ